ಸ್ನೇಹಿತರೆ ನಮಸ್ಕಾರ. ಮನುಷ್ಯನ ಆಯುಸ್ಸು ಎಂದಾಕ್ಷಣ 100 ಅಥವಾ 80 ಎಂದು ಹೇಳಬಹುದು. ಆದರೀಗ 60ಕ್ಕೆ ತಲುಪಿದೆ. ಕೆಲ ಸಾಧು ಸಂತರು ದೀರ್ಘಾಯುಷ್ಯಗಳಾಗಿ ಜೀವಿಸಿದ್ದಾರೆ. ಹೀಗಿರುವಾಗ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎಂದೆನಿಸಿಕೊಂಡ ನಮ್ಮ ಭಾರತದ ಸ್ವಾಮಿ ಶಿವಾನಂದ ಯೋಗ ಗುರೂಜಿಯವರ ಬಗ್ಗೆ ತಿಳಿಯೋಣ. ಯೋಗರತ್ನ ಶಿವಾನಂದರು 128ನೇ ವಯಸ್ಸಿನಲ್ಲಿ ಯುವಕರಂತೆ ಚೈತನ್ಯದಿಂದ ಇರುವ ಸ್ವಾಮಿ ಶಿವಾನಂದರ ಈ ದೀರ್ಘಾಯುಷ್ಯಕ್ಕೆ ಕಾರಣವಾದ ಆರೋಗ್ಯದ ಗುಡ್ಡೆ ಯೋಗ. 120ನೇ ವಯಸ್ಸಿನಲ್ಲಿ ಒಂದು ಬಾರಿ ತಲೆನೋವು ನಿವಾರಣೆಗಾಗಿ ವೈದ್ಯರನ್ನು ಸಂಪರ್ಕಿಸಿರುವುದನ್ನು ಬಿಟ್ಟರೆ ಅವರ ಜೀವನದಲ್ಲಿ ಮತ್ಯಾವ ಅನಾರೋಗ್ಯದ ಪರಿಸ್ಥಿತಿ ಉದ್ಭವಿಸಿರುವುದಿಲ್ಲ. 19ನೇ ಶತಮಾನದಲ್ಲಿ ಜನಿಸಿ 20ನೇ ಶತಮಾನವನ್ನು ಕಂಡು 21ನೇ ಶತಮಾನದಲ್ಲಿ ಚೈತನ್ಯದ ಚಿಲುಮೆಯಾಗಿರುವ ಶಿವಾನಂದರ ಯೋಗಭೂಮಿ ಕೋಲ್ಕತ್ತಾ. ಇಂದಿಗೂ ಶಿವಾನಂದರು ಪ್ರತಿನಿತ್ಯ ಯೋಗಾಸನ ಮಾಡುತ್ತಾರೆ. ತಾವು ಯೋಗಾಸನ ಮಾಡುವುದಷ್ಟೇ ಅಲ್ಲ, ಲೆಕ್ಕವಿಲ್ಲದಷ್ಟು ಜನರಿಗೆ ಯೋಗ ತರಬೇತಿ ನೀಡಿದ್ದಾರೆ. ಯೋಗ ಸಾಧಕರಾದ ಸ್ವಾಮಿ ಶಿವಾನಂದರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸುವ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪ್ರಧಾನಿ ಮೋದಿ ತಕ್ಷಣವೇ ನಮಸ್ಕರಿಸಿದರು. ಈ ಒಂದು ದೃಶ್ಯವು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಅನೇಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಪಡೆಯಲಾಗಿತ್ತು. ಹಾಗಾದರೆ ಅವರು ಯಾರು ಮತ್ತು ಅವರನ್ನು ಏಕೆ ಗೌರವಿಸಲು ಸರ್ಕಾರ ನಿರ್ಧರಿಸಲಾಗಿತ್ತು ಎಂದರೆ, ಕಳೆದ 50 ವರ್ಷಗಳಿಂದ ಸುಮಾರು 600 ಕುಷ್ಠರೋಗ ಪೀಡಿತ ಭಿಕ್ಷುಕರಿಗೆ ಪುರಿ ಜಗನ್ನಾಥ ಪುರಿ ಎಂದು ಕರೆಯಲ್ಪಡುವ ನಗರದಲ್ಲಿ ರೋಗಿಗಳಿಗೆ ಆಹಾರ, ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ವ್ಯವಸ್ಥೆ ಮಾಡುವ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಮಾಜ ಸೇವೆಗೆ ಮೆಚ್ಚಿ ಕಳೆದ 2022ರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿತ್ತು. ಸ್ವಾಮಿ ಶಿವಾನಂದ ವಾರಣಾಸಿಯ ಸನ್ಯಾಸಿ. ಅವಿಭಜಿತ ಭಾರತದ ಸಿಲೆಟ್ ಜಿಲ್ಲೆಯಲ್ಲಿ, ಈಗ ಬಾಂಗ್ಲಾದೇಶದಲ್ಲಿದೆ. 8ನೇ ಆಗಸ್ಟ್ 1896ರಂದು ಜನಿಸಿದ ಸ್ವಾಮಿ ಶಿವಾನಂದರು ತಮ್ಮ 6ನೇ ವಯಸ್ಸಿನಲ್ಲಿ ತಮ್ಮ ತಾಯಿ ಮತ್ತು ತಂದೆಯವರನ್ನು ಕಳೆದುಕೊಂಡರು. ಕಡುಬಡತನದಿಂದಾಗಿ ಅವರ ಬಾಲ್ಯದ ದಿನಗಳಲ್ಲಿ ಬೇಯಿಸಿದ ಅಕ್ಕಿ ಗಂಜಿ ಮಾತ್ರ ಸೇವಿಸಬೇಕಿತ್ತು. ಅವರ ಹೆತ್ತವರ ನಿಧನದ ನಂತರ ಸ್ವಾಮಿ ಶಿವಾನಂದರನ್ನು ಪಶ್ಚಿಮ ಬಂಗಾಳದ ನವದ್ವೀಪ್ನಲ್ಲಿರುವ ಅವರ ಗುರೂಜಿ ಆಶ್ರಮಕ್ಕೆ ಕರೆತರಲಾಯಿತು. ಗುರು ಓಂಕಾರಾನಂದ ಗೋಸ್ವಾಮಿ ಅವರು ಶಿವಾನಂದರನ್ನು ಬೆಳೆಸಿದರು. ಶಾಲಾ ಶಿಕ್ಷಣವಲ್ಲದೆ ಯೋಗ ಸೇರಿದಂತೆ ಎಲ್ಲ ಪ್ರಾಯೋಗಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಿದರು. ಇವರ ಸರಳ ಜೀವನದ ಬಗ್ಗೆ ತಿಳಿಯುವುದಾದರೆ, ಸ್ವಾಮಿ ಶಿವಾನಂದರು 128 ವಯಸ್ಸಿನವರಾದ ಇವರು ಮುಂಜಾನೆ ಯೋಗ, ಎಣ್ಣೆರಹಿತ ಬೇಯಿಸಿದ ಆಹಾರ ಮತ್ತು ಮನುಕುಲಕ್ಕೆ ನಿಸ್ವಾರ್ಥ ಸೇವೆಯೊಂದಿಗೆ ಶಿಸ್ತುಬದ್ಧ ಮತ್ತು ನಿಯಂತ್ರಿತ ಜೀವನವನ್ನು ನಡೆಸುತ್ತಿದ್ದಾರೆ. ಯೋಗ ಆರೋಗ್ಯಕರ ಜೀವನವನ್ನು ನಡೆಸಲು ಮಾರ್ಗವಾಗಿದೆ ಎಂದು ಅವರು ನಂಬಿದವರು. ಇದು ಇಂದ್ರಿಯಗಳು, ಮನಸ್ಸು ಮತ್ತು ಚಿತ್ತವನ್ನು ನಿಯಂತ್ರಿಸುತ್ತದೆ ಮಾತ್ರವಲ್ಲದೆ ಇದನ್ನು ಅವರು ದೇವರು ಮತ್ತು ದೈವತ್ವಕ್ಕೆ ಒಂದು ಮಾರ್ಗವಾಗಿದೆ ಎಂದು ನಂಬುತ್ತಾರೆ. ರಾಷ್ಟ್ರಪತಿ ಭವನದ ಪ್ರಕಟಣೆಯ ಪ್ರಕಾರ ಅವರು ಗಂಟೆಗಳ ಕಾಲ ಯೋಗ ಮಾಡುವಷ್ಟು ಬಲಶಾಲಿಯಾಗಿದ್ದಾರೆ. ದೀರ್ಘಾಯುಸ್ಸಿನ ರಹಸ್ಯದ ಬಗ್ಗೆ ತಿಳಿಯುವುದಾದರೆ, ಸ್ವಾಮಿಗಳು ತಮ್ಮ ಜೀವನವನ್ನು ಸಮಾಜದ ಕಲ್ಯಾಣಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ಯೋಗ, ಶಿಸ್ತು ಮತ್ತು ಬ್ರಹ್ಮಚರ್ಯದಲ್ಲಿ ಅವರ ಆರೋಗ್ಯವಂತ ದೀರ್ಘಾಯುಷ್ಯದ ರಹಸ್ಯ ಅಡಗಿದೆ. ಸ್ವಾಮಿ ಬೆಳಗಿನ ಜಾವ 3 ಗಂಟೆಗೆ ಮುಂಚೆಯೇ ಎಚ್ಚರಗೊಳ್ಳುತ್ತಾರೆ. ಅವರ ದಿನಚರಿ ಒಂದೇ ಥರ. ನೆಲದ ಮೇಲೆ ಚಾಪೆಯನ್ನು ಹಾಸಿ ಮಲಗುತ್ತಾರೆ. ಮರದ ಹಲಗೆಯನ್ನು ತಲೆದಿಂಬಾಗಿ ಬಳಸುತ್ತಾರೆ. ಯಾವುದೇ ಕೈಕಾಲುಗಳ ಗಂಟು ನೋವು ಮುಂತಾದ ತೊಡಕುಗಳಿಲ್ಲದೆ ಫಿಟ್ ಆಗಿರುವ ಇವರು ಪ್ರತಿದಿನ ಯೋಗಾಭ್ಯಾಸ ಮಾಡುತ್ತಾರೆ. ತಾವೇ ಎಲ್ಲ ದಿನ ಕೆಲಸ ಮಾಡುತ್ತಾರೆ. ಅವರದು ಸರಳ ಜೀವನ. ಸರಳ ಸಸ್ಯಾಹಾರ ಸೇವಿಸುತ್ತಾರೆ. ನಿಸ್ವಾರ್ಥ ಭಾವನೆಯಿಂದ ಇತರರಿಗೆ ಸೇವೆ ಸಲ್ಲಿಸುತ್ತಾರೆ. ಅವರ ಬಾಲ್ಯದಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ಕಂಡ ಇವರು, ಜಗತ್ತೇ ನನ್ನ ಮನೆ, ಇಲ್ಲಿರುವ ಜನರು ನನ್ನ ತಂದೆ ತಾಯಿ ಬಂಧುಗಳು, ಇವರನ್ನು ಪ್ರೀತಿಸುವುದು ಮತ್ತು ಸೇವೆ ಮಾಡುವುದು ನನ್ನ ಧರ್ಮ ಎಂಬುದು ಅವರ ಜೀವನದ ತತ್ವಜ್ಞಾನವೆನ್ನುತ್ತಾರೆ. ಸ್ವಾಮಿ ಶಿವಾನಂದರ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಯುವುದಾದರೆ, ಬೆಂಗಳೂರಿನಲ್ಲಿ 2019ರಲ್ಲಿ ಯೋಗರತ್ನ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಪಡೆದವರಾಗಿರುತ್ತಾರೆ. ಅಲ್ಲದೆ ಮಾರ್ಚ್ 2022ರಲ್ಲಿ ಅವರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿತ್ತು.